ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಜಸ್ಟ್ ಇನ್ನು ಬರ್ತಾ ಇದೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟು. ICC ಚಾಂಪಿಯನ್ಸ್ ಟ್ರೋಫಿ 2025 ರಿಲೇಟೆಡ್. ಇವಾಗ್ಲೂ ಕೂಡ BCCI ಕಿತಾಪತಿ ಮತ್ತೆ ತೆಗ್ದಿದೆ ಮಗ. ಲಾಸ್ಟ್ ಏಷ್ಯಾ ಕಪ್ ಅಲ್ಲಿ ಯಾವ ತರ ಕಿತಾಪತಿ ಪಾಕಿಸ್ತಾನದವ್ರ ಹತ್ರ ತೆಗ್ದಿತ್ತೋ, ಪಾಕಿಸ್ತಾನದವರು ಹಂಗೆ ಹಿಂಗೆ ಅಂತ ಏನೇನೇನೋ ಹೇಳ್ತಾ ಇದ್ರು. ಆದ್ರೂ ಸಹ BCCI ಏನ್ ಹೇಳಿದ್ರು ಅದೇನೇ ಫೈನಲೈಸ್ ಆಯ್ತು. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ನಿರ್ಧಾರ ಮಾಡ್ತು, ಟೂರ್ನಮೆಂಟು ಹೈಬ್ರಿಡ್ ಮಾಡೆಲ್ ಅಲ್ಲಿ ಆಗಬೇಕು, ಪಾಕಿಸ್ತಾನದಲ್ಲೂ ಆಗಬೇಕು, ಜೊತೆಗೆ ಶ್ರೀಲಂಕಾದಲ್ಲೂ ಆಗಬೇಕು ಅಂತ. ಶ್ರೀಲಂಕಾದಲ್ಲಿ ಇಂಡಿಯಾ ಗೆದ್ದಿದಂತೂ ಆಯಿತು ಏಷ್ಯಾ ಕಪ್ನ. ಸೊ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಹೋಸ್ಟ್ ಮಾಡ್ತಿರೋದು ಪಾಕಿಸ್ತಾನದವ್ರನ್ನೇ. ಡ್ರಾಫ್ಟ್ನ ಕೂಡ ಬಿಟ್ಟಿದ್ರು, ಪ್ರಪೋಸ್ ಮಾಡಿದ್ರು ಅವರ ಸ್ಕೆಡ್ಯೂಲ್ನ ICCಗೆ. ಸೊ ಅದೀಚೆ ಕೂಡ ಬಂದಿತ್ತು. ಎಲ್ಲ ಮ್ಯಾಚು, ಇಂಡಿಯಾದ ಎಲ್ಲ ಮ್ಯಾಚು 3 ಮ್ಯಾಚ್ನು ಕೂಡ ಲಾಹೋರ್ನಲ್ಲೇ ಆಡಿಸ್ಬೇಕು ಅಂತ ಅವರೇ ನಿರ್ಧಾರ ಮಾಡ್ಕೊಂಡಿದ್ರು. ಇಂಡಿಯಾ ಏನು ರಿಕ್ವೆಸ್ಟ್ ಏನು ಹಾಕಿರಲಿಲ್ಲ, ನಾವು ಲಾಹೋರಲ್ಲೇ ಆಡ್ತೀವಿ ಅದು ಇದು ಅಂತ ಏನು ರಿಕ್ವೆಸ್ಟ್ ಹಾಕಿರಲಿಲ್ಲ. ಬಟ್ ಸೆಕ್ಯೂರಿಟಿ ಇಶ್ಯೂಸ್ ಇವರು ರೀಸನ್ಸ್ ಎಲ್ಲ ಕೊಡ್ಬೋದು ಅಂತ ಎಲ್ಲ ಮ್ಯಾಚ್ನು ಒಂದೇ ಸ್ಟೇಡಿಯಂ ಅಲ್ಲಿ ಹಾಕೋಣ ಅಂತ ಅನ್ಕೊಂಡು ಅವ್ರು ಹಾಕಿದ್ರು ಅಂತ ಕಾಣಿಸುತ್ತೆ. ಇಂಡಿಯಾದವರು ಕಾಲು ಎಳಿತಾರೆ ಅಂತ ಗೊತ್ತಿತ್ತು ಅಂತ ಕಾಣಿಸುತ್ತೆ, ಬೇರೆ ಬೇರೆ ವೆನ್ಯೂಗಳಲ್ಲಿ ಇಡ್ತು ಅಂತಾರೆ. ಅದಕ್ಕೋಸ್ಕರ ಲಾಹೋರಲ್ಲೇ ಹಾಕಿದ್ರು. ಸೊ ಲಾಹೋರು ಬೇಡ, ನಮಗೆ ಯಾವುದು ಬೇಡ, ನಾವು ಪಾಕಿಸ್ತಾನಕ್ಕೆ ಕಾಲೇ ಇಡೋದಕ್ಕೆ ಸಿದ್ಧ ಇಲ್ಲ ನಾವು ಅಂತ ಇವಾಗ BCCI ನಿರ್ಧಾರ ಮಾಡ್ಕೊಂಡಿದ್ಯಂತೆ. ಪಾರ್ಟಿಸಿಪೇಷನ್ ಇಸ್ ಸಬ್ಜೆಕ್ಟೆಡ್ ಟು ಗೌರ್ಮೆಂಟ್ ಕ್ಲಿಯರೆನ್ಸ್. ಇವಾಗ ಗೌರ್ಮೆಂಟ್ ಕ್ಲಿಯರೆನ್ಸ್ ಅಂತೂ ಸಿಗೋದು ಸಿಕ್ಕಾಪಟ್ಟೆ ಡೌಟು. BCCI ಇವಾಗ ಏನು ಯೋಚನೆ ಮಾಡ್ತಿದೆ ಅಂತಂದ್ರೆ ICC ಜೊತೆಗೆ ಸ್ವಲ್ಪ ಮಾತಾಡಬೇಕಂತೆ. ICC ಜೊತೆಗೆ ಮಾತಾಡಿ ಈ ಟೂರ್ನಮೆಂಟನ್ನು ಕೂಡ ಹೈಬ್ರಿಡ್ ಮಾಡೆಲ್ ಅಲ್ಲಿ, ಕಂಟ್ರಿ ಡಿಸ್ಪ್ಯೂಟ್ ಇರೋದ್ರಿಂದ, ಇಂಡಿಯಾ ಒನ್ ಆಫ್ ದ ಮೈನ್ ಕ್ರಿಕೆಟಿಂಗ್ ಬೋರ್ಡ್ ಆಗಿರೋದ್ರಿಂದ ICCಗೆ ಸೊ ಈ ತರ ಒಂದು ಹೈಬ್ರಿಡ್ ಮಾಡೆಲ್ ಶ್ರೀಲಂಕಾ ಅಥವಾ UAE ಇಲ್ಲಿ ನಡೆಸಬೇಕು ಅಂತ ನಿರ್ಧಾರ ಮಾಡ್ಕೊಂತ ಇದಾರಂತೆ. ಅಂದ್ರೆ ಕೇಳೋದಕ್ಕೆ, ಪ್ರಪೋಸ್ ಮಾಡೋದಕ್ಕೆ ನಿರ್ಧಾರ ಮಾಡ್ಕೊಂತಿದಾರಂತೆ BCCI. ಅದೇ BCCI ಅವರು ಅಂದ್ರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮು ಹೋಗಿ ಪಾಕಿಸ್ತಾನದಲ್ಲಿ ಆಡೋದಕ್ಕೆ ಅವ್ರು ಒಂದೇ ವೆನ್ಯೂಲ್ ಆಡಿಸ್ತೀವಿ ಅಂದ್ರೂ ಕೂಡ ರೆಡಿ ಇಲ್ಲ. ಇಲ್ಲಿ ಪಾಕಿಸ್ತಾನದವ್ರ ಆಟ ಏನು ನಡೆಯೋದಿಲ್ಲ, BCCI ಆಟನೇ ಎಲ್ಲ ನಡೆಯುತ್ತೆ. ಒಂದು ವೇಳೆ ಏನಾದರೂ ಈ ಥರ ಇವರು ಪ್ರಪೋಸ್ ಮಾಡಿ ಈ ಥರ ಏನಾದರೂ ಹೈಬ್ರಿಡ್ ಮಾಡಲಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಗೋಗ್ಬಿಡ್ತು ಅಂತಂದರೆ, ಸೊ ಇದೊಂಥರ ಅದೇ BCCIನ ಒಂದು ಡಾಮಿನೇಷನ್ ಏನಿದೆ ವರ್ಲ್ಡ್ ಕ್ರಿಕೆಟಲ್ಲಿ ಇದು ಎದ್ದಿ ಕಾಣಿಸುತ್ತೆ ಅಷ್ಟೇ. ICCಗಿಂತ BCCI ಹೇಳ್ದಂಗೆ ಎಲ್ಲ ಆಗುತ್ತೆ ಅನ್ನೋದು ಎದ್ದಿ ಕಾಣಿಸುತ್ತೆ. ಸೊ ಈ ಹೈಬ್ರಿಡ್ ಮಾಡೆಲ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ICC ಅಂತ ದೊಡ್ಡ ಟೂರ್ನಮೆಂಟ್ ಅಂತ ಬಂದಾಗ ಹೈಬ್ರಿಡ್ ಮಾಡೆಲ್ನ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಏಷ್ಯಾ ಕಪ್ ಏನೋ ಬಿಡಿ ಹಂಗೆ ಹಿಂಗೆ ಅಂತ ಅನ್ಕೊಬೋದು. ICC ಅಂತ ಟೂರ್ನಮೆಂಟೇ ಹೈಬ್ರಿಡ್ ಮಾಡೆಲ್ಲಿ ಬೇಸ್ಡ್ ಅಪಾನ್ ದ ರಿಕ್ವೆಸ್ಟ್ ಏನಾದ್ರು ಆಯಿತು ಅಂತ ಅಂದರೆ, ಒಂದು ಕಂಟ್ರಿಯಿಂದ ರಿಕ್ವೆಸ್ಟ್ ಹಾಕಿ ಈ ಥರ ಏನಾದರೂ ಒಂದು ಕಂಟ್ರಿಯಿಂದ ಇಡೀ ವರ್ಲ್ಡ್ ಕ್ರಿಕೆಟ್ಗೆ, ಅಂದರೆ ವರ್ಲ್ಡ್ ಕ್ರಿಕೆಟ್ ಅಂದರೆ ಟಾಪ್ 8 ಕಂಟ್ರೀಸಲ್ಲಿ ಆಡಿದಿರೋದು. ಸೊ ಅವರೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋ ಥರ ಆಯಿತು ಅಂತಂದರೆ ಇಂಡಿಯಾದ ಡಾಮಿನೇಷನ್ ಅಂತೂ ಎದ್ದಿ ಕಾಣಿಸುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಅಂತ ಕಾಣಿಸ್ತಾ ಇದೆ. ಇವಾಗ ನಮ್ಮ BCCI ಇರೋವಂಥ ಪೊಸಿಷನ್ ನೋಡ್ತು ಅಂತಂದರೆ ICC ಮುಂದೆ ICC ಪಕ್ಕ BCCI ಏನು ಒಂದು ರಿಕ್ವೆಸ್ಟ್ ಇದೆ, ಕಂಟ್ರಿ ಡಿಸ್ಪ್ಯೂಟ್, ಈ ಒಂದು ರಿಕ್ವೆಸ್ಟ್ ಏನಿದೆ ಇದನ್ನು ಸೀರಿಯಸ್ ಆಗಿ ತಗೊಂಡು ನನ್ನ ಪ್ರಕಾರ ಹೈಬ್ರಿಡ್ ಮಾಡಲೇ ಆಗೋ ಥರ ಕಾಣಿಸ್ತಿದೆ. ನಾವು ನೋಡಿದ್ರೆ ಜೋರಾಗಿ ಏನೇನೋ ಯೋಚನೆ ಮಾಡ್ತಿದ್ದೀವಿ. ಆಸ್ಟ್ರೇಲಿಯಾದ CEO ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು, ಇಲ್ಲಾಗರು ನಾವು ಆಡ್ಸೋದಕ್ಕೆ ನಿರ್ಧಾರ ಮಾಡ್ಕೊತಾ ಇದ್ದೀವಿ, ಸ್ವಲ್ಪ ಎಲ್ಲ ಅದೇ ಬೋರ್ಡ್ಗಳ ಜೊತೆ ಮಾತಾಡಬೇಕು, BCCI ಜೊತೆಗೆ PCB ಜೊತೆ ಮಾತಾಡಬೇಕು, ನಾವು ಟ್ರೈ ಸೀರೀಸ್ ಮಾಡೋಣ ಇಲ್ಲಿ ಅಂತ ಅದು ಇದು ಅಂತೆಲ್ಲ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು. ಇಲ್ಲಿ ಇಂಥ ದೊಡ್ಡ ಟೂರ್ನಮೆಂಟ್ಗೆ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಪಾಕಿಸ್ತಾನ ಮೇಲೆ ಆಡೋದಕ್ಕೆ ನಮ್ಮ BCCI ಯೋಚನೆ ಮಾಡ್ತಿದೆ, ನಮ್ಮ ಇಂಡಿಯನ್ ಗೌರ್ಮೆಂಟ್ ಯೋಚನೆ ಮಾಡ್ತಿದೆ. ಏನಕ್ಕೆ ಬೇಕು ನಮಗೆ ಆ ಒಂದು ಫ್ರೆಂಡ್ಲಿ ಬಾಂಡಿಂಗು ಅದು ಇದು ಎಲ್ಲ ಏನೂ ಬೇಕಾಗಿಲ್ಲ, ನಾವು ಹೋಗೋದೇ ಕಾಲೇ ಇಡೋದು ಬೇಡ ಪಾಕಿಸ್ತಾನಿಗೆ ಯಾರನ್ನು ಕೂಡ ಅಂತ ನಿರ್ಧಾರ ಮಾಡ್ಕೊಂತಿದ್ದಾರೆ. ಅಂತಂದರೆ ನಾವಿನ್ನು ಆ ಟ್ರೈ ಸೀರೀಸ್ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. BCCI ಅಂತೂ 100% ಆ ಟ್ರೈ ಸೀರೀಸ್ಗೆ ಅಗ್ರಿ ಮಾಡೋದೇ ಇಲ್ಲ. PCB ಅಗ್ರಿ ಮಾಡ್ಬೋದು, ಬಟ್ BCCI ಅಗ್ರಿ ಮಾಡೋದೇ ಇಲ್ಲ. PCB ಅವ್ರು ಬಂದ್ಬಿಟ್ಟು ಅಂದರೆ ಪಾಕಿಸ್ತಾನದವ್ರು ಬಂದ್ಬಿಟ್ಟು ಇಂಡಿಯಾದಲ್ಲಿ ವರ್ಲ್ಡ್ ಕಪ್ ಆಡ್ಬೋದು, ಯಾವುದೇ ಕಪ್ನ ಆಡ್ಬೋದು, ಬಟ್ ಇಂಡಿಯಾ ಹೋಗೋದಕ್ಕೆ ಅಲ್ಲಿ ನಿರ್ಧಾರ ಮಾಡೋದಿಲ್ಲ. ಇಂಡಿಯಾ ಕಾಲೇ ಇಡೋದಕ್ಕೆ ಸಿದ್ಧ ಆಗಿಲ್ವಂತೆ, ಸಿದ್ಧ ಆಗೋದು ಇಲ್ಲ ಅಂತ ಅನ್ನಿಸಿದೆ. ಇದು ನನ್ನ ಪ್ರಕಾರ ಟೂರ್ನಮೆಂಟು ಹೈಬ್ರಿಡ್ ಮಾಡೆಲಲ್ಲೇ ಸಾಗುವಂಥ ಎಲ್ಲ ಲಕ್ಷಣಗಳು ಇವಾಗ ಸಡನ್ ಡೆವಲಪ್ಮೆಂಟ್ಸ್ಗಳೆಲ್ಲ ನೋಡ್ತು ಅಂದರೆ ಅದೇ ಥರ ಕಾಣಿಸ್ತಾ ಇದೆ. ನೋಡೋಣ ಅದು ಏನು ಆಗುತ್ತೆ ಅಂತ. ಒಟ್ನಲ್ಲಿ ಪ್ರಪೋಸ್ ಅಂತ ಮಾಡ್ತಾರಂತೆ BCCI ಅವರು ICCಗೆ, ನಾವು ಹೈಬ್ರಿಡ್ ಮಾಡೆಲಲ್ಲಿ ಆಡಬೇಕು ಅಂತ ಅನ್ಕೊಂಡಿದ್ದೀವಿ ಇವರು. ಏಷ್ಯಾ ಕಪ್ ಅದೇ ಥರನೇ ಆಡಿದ್ದು, ಇದು ಕೂಡ ನಾವು ಅದೇ ಥರ ಆಡೋದು, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ BCCI ಹೋಗಿಲ್ಲ ಅಂತಂದರೆ, ಇಂಡಿಯನ್ ಕ್ರಿಕೆಟ್ ಟೀಮ್ ಮೇಲೆ ಆಡೋದಕ್ಕೆ ಹೋಗಿಲ್ಲ, ನಾವು ಪಾರ್ಟಿಸಿಪೇಟೇ ಮಾಡಲ್ಲ ಅಂತಂದರೆ ಅದು ಲಾಸ್ ಆಗೋದು BCCIಗಲ್ಲ, ICCಗೆ ಅದು ಲಾಸ್ ಆಗೋದು. ಸೊ ನೋಡೋಣ ಅದೇನು ಮಾಡ್ತಾರೆ ICC ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.